ನೀಲಕಂಠೇಶ್ವರನನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಸುತ್ತಾ ಶ್ರೀ ಎಫ್.ಎಸ್. ಪಾಟೀಲ್ ಪ್ರೌಢಶಾಲೆ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡ್ರಕಟ್ಟಿ ಈ ಎರಡೂ ಶಾಲೆಗಳ ಸಂಯುಕ್ತಾಶ್ರಯದಲ್ಲಿ ಇವತ್ತು ಏನು ಮಾಡಿದರೆ 2005 ಮತ್ತು 6ನೇ ಸಾಲಿನ ಒಂದು ಸ್ನೇಹ ಸಮ್ಮೇಳನ ಮತ್ತು ಗುರುವೃಂದ ಒಂದು ಅಭಿನಂದನಾ ಅಂದರೆ ಗುರುವಂದನಾ ಕಾರ್ಯಕ್ರಮವನ್ನು ನೀವೆಲ್ಲ ಹಮ್ಮಿಕೊಂಡಿದ್ದೀರಿ. ಈ ಹಮ್ಮಿಕೊಂಡಿದ್ದಕ್ಕಾಗಿ ಬಹಳಷ್ಟು ನಮಗೆ ಸಂತೋಷ. ಯಾಕೆ ಸಂತೋಷ ಅಂದ್ರೆ ನಮ್ಮ ಬಳಗವನ್ನು ನಾವು ಭೇಟಿ ಆಗಿರ್ಲಿಲ್ಲ, ಬಹಳ ವರ್ಷ ಆಗಿತ್ತು. ಆಮೇಲೆ ಈ ಬಳಗವನ್ನು ನೋಡ್ಲಿಕ್ಕಾಗಿರಲಿಲ್ಲ. ಸನೇಕ 35 ವರ್ಷದ ಮಕ್ಕಳಾಗಿದ್ದೀರಿ ನೀವು. ಮೋಸ್ಟ್ಲಿ ನಮ್ಮ ಮುಂದೆ ನೀವು ನಿಂತ್ರೆ ಅಂದರೆ ನಾವು ಬಂದು ಗುರುತು ಸಿಗೋದಿಲ್ಲ. ನಾವಲ್ಲಿ ಹಚ್ಚಿ ಮಾತಾಡ್ಬೇಕಾಗತ್ತೆ. ಫೋನ್ ಮಾಡಿದ್ರು ವಿದ್ಯಾರ್ಥಿಗಳು, ಫೋನ್ ಮಾಡಿ ಮೇಡಮ್ ಬರ್ಬೇಕ್ರಿ. ಫಸ್ಟ್ ಕಾಲ್ ಬಂದ್ಬಿಡ, ಸರ್ ಆರಾಮ್ರಿ? ಹಾಂ ಎಲ್ಲ. ಆಮೇಲೆ ನಾನು ನಿನ್ನ ವಿದ್ಯಾರ್ಥಿ ಅಂದಾಗ ಅಯ್ಯೋ ನಮ್ಮ ವಿದ್ಯಾರ್ಥಿಗಳು ಅಂತ. ಸುಮಾರು 35 ವರ್ಷಗಳ ನಂತರ ಅಂದರೆ ಆಲ್ಮೋಸ್ಟ್ ನಾವು 2002ರಲ್ಲಿ ನೇಮಕಾತಿಯಾಗಿ ಬಂದಾಗ ನೀವು 7ನೇ ವರ್ಗದಲ್ಲಿ ಕಲಿತಾ ಇದ್ರಿ. ನಾನು ಬಂದ ಕೂಡಲೇ ನಮ್ಮ ಮದರ್ ಸರ್ಗೆ A ಕ್ಲಾಸ್ ಕೊಟ್ಟರು, ನಾನು B ಕ್ಲಾಸ್ ಕೊಟ್ಟರು. 7ನೇ ನಮಗೆ ನಿಮ್ಗೆ ನಂಟಸ್ತಿಕೆ ಇರೋದು ಕೇವಲ ಎಷ್ಟು ತಿಂಗಳು ಅಷ್ಟೇ ಸಿಕ್ತು ಟೈಮ್. ಆದ್ರೆ ಅಷ್ಟು ಟೈಮ್ನಲ್ಲಿ ಬಹಳಷ್ಟು ಜನರ ಹೆಸರು ಅಚ್ಚಳಿಯ ಜನರ ಮನಸ್ಸಿನಲ್ಲಿ ಉಳಿದಿದ್ದವು. ಹಾಗೆ ಕೆಲವೊಂದಷ್ಟು ವರ್ತನೆಗಳು ಕೂಡ ನೆನಪು ಉಳಿದಿದ್ದವು. ಇವತ್ತು ಆ ಎಲ್ಲ ವಿದ್ಯಾರ್ಥಿಗಳನ್ನ ನೋಡುವಂಥ ಒಂದು ಸುಯೋಗ ನನಗೆ ಬಂದಿದೆ. ನಿಮ್ಮನ್ನೆಲ್ಲ ನೋಡಕತ್ರ ಮತ್ತು ರೂಲ್ ನಂಬರ್ 1, ರೂಲ್ ನಂಬರ್ 2. ಫಿಸಿಕಲಿ ನೀವು ಎಲ್ಲ ದೊಡ್ಡವರಾಗಿದ್ದೀವಿ, ಆದ್ರೆ ಮಾನಸಿಕವಾಗಿ ನನಗೆ ಹೆಂಗಿದ್ದೀರಿ ಅಂದರೆ ನನ್ನ ಪುಟ್ಟ ಮಕ್ಕಳೇ ಸಂಸ್ಕಾರದ ಮಾತನ್ನ ಎಲ್ಲರೂ ಭಾಳ ಚೆನ್ನಾಗಿ ಹೇಳ್ಕೊಟ್ರು. ನೀವು ಆ ಸಂಸ್ಕಾರ ನಿಮ್ಮಲ್ಲಿ ಇದ್ದದ್ದಕ್ಕಾಗಿ ಮೊದಲು ನಾವೆಲ್ಲರೂ ಅಸೆಂಬಲ್ ಆಗೋದಕ್ಕೆ ಕಾರಣ ನಮ್ಮ ಸಂಸ್ಕಾರ, ನಮ್ಮ ಭಾರತೀಯ ಸಂಸ್ಕಾರ. ಗುರುವಿಗೆ ಯಾರು ವಂದನೆಯನ್ನು ಸಲ್ಲಿಸ್ತಾರೋ, ಯಾರು ಅವರಿಗೆ ಚಿರಋಣಿಯಾಗಿರ್ತಾರೋ, ಯಾರು ತಂದೆ ತಾಯಿಯನ್ನ ಪ್ರೀತಿಸ್ತಾರೋ, ಗೌರವಿಸ್ತಾರೋ ಅಂಥ ಮಕ್ಕಳಿಗೆ ಎಲ್ಲಿಯೂ ಸೋಲಿಲ್ಲ ಅನ್ನುವಂಥ ಮಾತನ್ನ ಈ ವೇದಿಕೆಯಲ್ಲಿ ಹಂಚಿಕೊಂಡ್ರು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಗುರುವಿನ ಕಣ್ಣಲ್ಲಿ ಎಂದು ನೀರು ಬರ್ತೈತೋ, ಎಂದ ತಂದೆ ತಾಯಿ ಹಡ ತಂದೆ ತಾಯಿ ನಮಗಾಗಿ ಕಣ್ಣೀರು ಇಡ್ತಾರೋ ಅವತ್ತು ಸರ್ವನಾಶದ ಅಡಿಪಾಯ ಚಾಲೋ. ಎಲ್ಲಿವರೆಗೆ ನಾವು ಅವ್ರಿಗೆ ಗೌರವ ಕೊಡ್ತೀವೋ, ಎಲ್ಲಿಯವರೆಗೆ ನಾವು ಸಂಸ್ಕಾರದಿಂದ ಅವ್ರ ಜೊತೆ ನಡ್ಕೊತೀವೋ ಅಲ್ಲಿವರೆಗೆ ನಮಗೆ ಸೋಲು ಅನ್ನೋದಿಲ್ಲ. ಇನ್ನು ಇದರಲ್ಲಿ ಸಾಕಷ್ಟು ಜನ ಸರ್ಕಾರಿ ನೌಕರಿ ಇಲ್ಲ, ಪ್ರೈವೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂದವರು. ಮೊನ್ನೆ ನನಗೆ ಇನ್ವಿಟೇಷನ್ ಕಾರ್ಡ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳು ಹೇಳಿದರು, ನಾನು ರೈತ ಆಗಿದ್ರಿ, ನಾನು ಮಿಲಿಟ್ರಿ ಒಳಗದಿದ್ರಿ, ನಾನು ಸೊಸೈಟಿ ಒಳಗದಿದ್ರಿ ಅಂತೇಳಿ. ನಾವು ಒಂದೇ ಮಾತೇನು, ಇವತ್ತು ನಾನು ಇನ್ಕಮ್ ತೆಗೆಯುವಂಥ ಅಂದರೆ ನನ್ನ ಗಳಿಕೆ ಒಳಗೆ ₹1 ಉಳಿಯಕ್ಕೆ ನಾನು ದುಡಿಯಾಕತ್ತಿಲ್ಲ ಸಾಕು. ಎಲ್ಲಿದ್ರಿ ಸರ್ಕಾರಿ ನೌಕರಿ ಒಳಗೆ ಇದ್ರೇನೆ ಅವ್ರಿಗೆ ಗೌರವನ ಇಲ್ಲ. ನಾವು ಕಲಿಸ್ತಕ್ಕಂಥ ಮಕ್ಕಳಿಗೆ 2 ರೀತಿ, ಮನೆಯೊಳಗೂ ಬೈಫರ್ಕೇಶನ್ ಮಾಡ್ತಾರೆ, ಶಿಕ್ಷಕರನ್ನು ಬೈಫರ್ಕೇಶನ್ ಮಾಡ್ತಾರೆ. ಹೆಂಗೆ ಗೊತ್ತಾ? ಮನೆಯೊಳಗೆ ಶಾಣ್ಯ ಮಗ ಇದ್ದವಾಗ ಎಲ್ಲರೂ ಭಾಳ ಪ್ರೀತಿ ಮಾಡ್ತಾರೆ. ದಡ್ಡ ಮಗ ಇದ್ರೆ ಶಾಲೆ ಒಳಗೆ ದಡ್ಡ ಮಗ ಅಷ್ಟೇ, ಅವನು ಮೂನಲ್ಲಿ ಸಂಸ್ಕಾರ ಸಾಕಷ್ಟು ಇರ್ತದೆ. ಅವಾಗ ಏನು ಮಾಡ್ತಾರೆ? ಯಾರಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾರ? ಶಾಣ್ಯ ಇದ್ದ ಅವ್ನು ಭಾಳ ಕಲಿಯಾತನಪ್ಪ, ಅವಂಗಟ್ಟು ಅವಕಾಶ ಮಾಡಿಕೊಡ್ರಿ, ಅವ್ಗೆ ಫೀಸ್ ತುಂಬ್ರಿ, ಅವಾಗೆಲ್ಲ ಕೊಡ್ರಿ, ಅವ ಶಾಣ್ಯ ಆಗ್ತಾನೆ, ಭಾಳ ಶಾಣ್ಯ ಆಗ್ತಾನೆ. ಶಾನೆ ಆಗಿ ಮನೆಯನ್ನ ತೊರಿತಾನ, ತನ್ನದೇ ಆದಂತಹ ಜೀವನ ಕಟ್ಕೊತಾನ. ಎಲ್ಲಿ ಹೋಗ್ತಾನ? ಮನೆ ಬಿಟ್ಟು ವಿದೇಶಕ್ಕೆ ಹೋಗ್ತಾನೆ. ದಡ್ಡ ಮಗ ಅಂತೇಳಿ ನಾವು ಟ್ರೀಟ್ ಮಾಡಿ ಅವನನ್ನು ನಾವು ಏನು ಮಾಡಿರ್ತೀವಿ? ನೆಗ್ಲೆಕ್ಟ್ ಮಾಡಿರ್ತೀವಿ. ನೀವು ಬೆಳೆಸ್ತಕ್ಕಂಥ ರೀತಿಯನ್ನೇ ಹೇಳ್ತಾ ಇದ್ದೀವಿ. ಆ ಮಗುವಿಗೆ ನಾವು ಯಾವಾಗಲೂ ಟ್ರೀಟ್ ಮಾಡೋದು ಯಾವ ರೀತಿ ಟ್ರೀಟ್ ಮಾಡ್ತೀವಪ್ಪ ಅಂತಂದ್ರೆ, ಇವನಿಂದ ಏನೂ ಆಗಿಲ್ಲ, ಮನೆಯಾಗ ಇರೋದು ಹೊಲ ಮನೆ ಮಾಡ್ಕೊಂಡು ಇರುವಲ್ಲ, ಆ ರೀತಿ ವಿಚಾರ ಮಾಡಿ ಅವನ್ನ ಬೆಳೆಸ್ತೀವಿ. ಕೊನೆಗೆ ನಮ್ಮ ವಯಸ್ಸಾದ ಕಾಲಕ್ಕೆ ನಮಗೆ ಉರುಗೋಲಾಗಿ ನಿಂದ್ರವ್ರು ಯಾರು? ಆ ಮೌಲ್ಯಯುತ ಒಳ್ಳೆ ಸಂಸ್ಕಾರ ಹೊಂದಿದ ಮಗುನೇ ನಮ್ಮನ್ನು ನೋಡಿದ್ರೆ ಭಾಳ ಶಾಣೆ ಇದ್ದಾವ. ಫೋನ್ ಹಚ್ಚಿರ್ತಾನೆ, ಎಷ್ಟು ರೊಕ್ಕ ಬೇಕು ಹೇಳ, ಆರಾಮಿಲ್ಲ ದವಾಖಾನೆ ತೋರಿಸಿ ರೊಕ್ಕ ಕಳಿಸ್ತೇನೆ, ನನಗೆ ಬರೋಕ್ಕಾಗಲ್ಲ, ಟೈಮ್ ಇಲ್ಲ. ಎಲ್ಲಿ ಮೌಲ್ಯ ಇದೆ? ಆ ಮಗು ಚಲೋನು, ಈ ಮಗು ಚಲೋ. ಅಂದರೆ ಶಾಣ್ಯಾರ್ನ ಮಾಡು ಲೆಕ್ಕದಾಗ ನಾವು ಏನು ಮರ್ಯಾತೇವೆ ಅಂದ್ರೆ ಅವರಲ್ಲಿ ಸಂಸ್ಕಾರವನ್ನು ತಿಳಿಸೋದು
ಬದಲಾಗಬೇಕಾಗಿದೆ. ಮನೆ ಬಿಟ್ಟು ಅವ ಹೊರಗೆ ಹೋದ್ರೂ ಕೂಡ ಮನಿ ಟಚ್ನಾಗ ಇರಬೇಕು. ತಂದೆ ತಾಯಿಯರನ್ನ ಅದೇ ರೀತಿಯಾಗಿ ಪ್ರೀತಿ ಮಾಡಬೇಕು, ಕಾಳಜಿ ಮಾಡಬೇಕು. ಮೊದಲಿನ ಕಾಲದೊಳಗೆ ಹೆಂಗಿತ್ತಪ್ಪ ಅಂತಂದ್ರೆ ಮನಿ ಮಗ ನೌಕರಿ ಮಾಡಕತ್ರು ಕೂಡ ತಂದೆ ತಾಯಿಯರನ್ನ ಜೋಪಾನ ಮಾಡ್ತಿದ್ರು, ಕೂಡ ಕುಟುಂಬ ಇರ್ತಿತ್ತು. ಕಾಕ, ದೊಡ್ಡಪ್ಪ, ಚಿಕ್ಕವ್ವ ಅಂತೇಳಿ ಎಲ್ಲ ರೀತಿಯಾದಂಥ ಹೊಂದಾಣಿಕೆಗಳು ಇರ್ತಿದ್ವು ಅಲ್ಲಿ. ಅವ್ರು ಏನು ಮಾಡ್ತಿದ್ರು, ತಂದೆ ತಾಯಿ ಇರ್ಲಿಕ್ಕಂದ್ರೂ ಅವ್ರು ಚೆನ್ನಾಗಿ ಬೆಳೆಸ್ತಿದ್ರು, ಆ ಮೌಲ್ಯಗಳನ್ನು ತುಂಬಿದ್ರು. ಆದರೆ ಇವತ್ತು ನಮ್ಮ ಪರಿಸ್ಥಿತಿ ಹಂಗಾಗಿಲ್ಲ, ಕುಟುಂಬಗಳು ಒಡೆ ಹೋಗಿದಾವ. ಅವಾಗ ತಾಯಂದ್ರ ಜವಾಬ್ದಾರಿ ಏನಪ್ಪ, ಆ ಎಲ್ಲ ಸಂಬಂಧಗಳ ಪರಿಚಯವನ್ನು ಮಾಡಿಕೊಡ್ಬೇಕು ಅವ್ರಿಗೆ. ಇವ್ರು ಯಾರು, ಆ ಮಕ್ಕಳಿಗೆ ಗೊತ್ತೇ ಇರೋದಿಲ್ರಿ. ಇವ್ರು ಯಾರ ಕಾಕಂದ್ರೆ ಈ ಪ್ರಶ್ನೆ ಸಾಕಷ್ಟು ಸಲ ನಾನು ಕೇಳಿದ್ದೆ. ದೊಡ್ಡಪ್ಪ ಅಂದ್ರೆ ಏನ, ಇನ್ನು ಹಳ್ಳಿ ಒಳಗೆ ಒಂದು ಸ್ವಲ್ಪ ಸಂಸ್ಕಾರ ಅದ, ಸಿಟಿ ಸೈಡ್ ಹೋದಂಗ ಅದು ಹೋಗಿ ಹೌದ್ರಿ. ಹಂಗಾರ ನಮಗೆ ಯಾರು ಬೇಕು? ನಾ ಇಷ್ಟು ದಿವಸದ ಕೆಲಸ ಮಾಡಿ ನನಗೆ ಅನಿಸ್ತಾ ಇದೆ ಇವತ್ತು ಏನಪ್ಪಾ ಅಂತಂದ್ರೆ, ನಾವು ಎಲ್ಲೋ ಏನು ಮಾಡ್ತೀವಿ, ತಪ್ಪು ಮಾಡ್ತೀವಿ. ಪಾಲಕರಲ್ಲೂ ಕೂಡ ಅದೇ ಮನೋಭಾವನೆ, ಶಿಕ್ಷಕರಲ್ಲೂ ಕೂಡ. ಮುಂದಿದ್ದವರು ಕರೀದ, ಇಲ್ಲಿ ಹಿಂದೆ ಎಷ್ಟೋ ಜನ ಕುಂತಿದ್ದಿರಲ್ಲ, ನಿಮ್ಮಲ್ಲಿ ಬಹಳ ಪ್ಯೂರ್ ಆಸೆ ಏನೋ ಹೇಳ್ಬೇಕಂತ, ಆದ್ರೆ ವೇದಿಕೆ ಮೇಲೆ ಬಂದು ಹೇಳುವಷ್ಟ ಏನಿಲ್ಲ, ಬಹಳಷ್ಟು ಹೇಳ್ಬೇಕು. ನಮ್ಮ ಟೀಚರ್ ಬಂದಾಗ ಪ್ರೀತಿ, ವಿಶ್ವಾಸ ಎಲ್ಲವೂ ಇದೆ, ಅದು ಹೇಳ್ಕೊಳ್ಳಿಕ್ಕೆ ವೇದಿಕೆ ಮೇಲೆ ಬರಕ್ ಆಗ್ತಿಲ್ಲ. ಅದನ್ನ ನಾ ಗಮನಿಸ್ತಾ ಇದ್ದೀನಿ. ಅದಕ್ಕೆ ನಮಗ ಎಲ್ಲರೂ ಅಷ್ಟೇ, ಎಲ್ಲರೂ ಪ್ರೀತಿಯಿಂದ ಹೊಂದ್ಕೊಂಡು ನಮಗೇನು ಬರ್ತಾವಲ್ಲ ಸಂಸ್ಕಾರಗಳು ಅದಾವಲ್ಲ, ಈ ಸಂಸ್ಕಾರವನ್ನು ಮುಂದುವರಿಸಿಕೊಂಡು ಹೋಗ್ಬೇಕಾದಂತಹ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ. ನಾವು ನಮ್ಮ ಗುರುಗಳನ್ನ ನಿಲ್ತೀವಿ, ಅವ್ರು ಅಲ್ಲಿ ಯದಾರ್ಥ ಇನ್ನೂ ಹೆದರ್ತೀವಿ. ಅಲ್ಲಿ ಬಂದ್ರಲ್ಲಿ ಸೈಡ್ ಸೇರ್ತೀವಿ. ಯಾಕಪ್ಪ ಅಂದ್ರೆ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅವ್ರನ್ನ ಮೀರಿ ನಾವು ಇಲ್ಲ. ಹಂಗೆ ನೀವು ಕೂಡ ನಿಮ್ಮ ಮುಂದಿನ ಪೀಳಿಗೆಯನ್ನ ಏನು ಮಾಡಬೇಕು, ಅದೇ ರೀತಿಯಾಗಿ ನಡೆಸ್ಕೊಂಡು ಹೋಗ್ಬೇಕು. ನಾನು ಕೂಡ ಒಂದು ಟೈಮ್ನಲ್ಲಿ OSC ಮಗು ಅಂದ್ರೆ ಏನು ಗೊತ್ತೈತಿ, ಶಾಲೆ ಬಿಟ್ಟು ಮಗು. ಶಾಲೆ ಯಾಕೆ ಬಿಟ್ಟಿವಿ, ಒಂದನೇ ದಿವಸ ಓದ್ಕೊಳ್ಳೆ ನಮ್ಗೆ ಅಡ್ಮಿಷನ್ ಆದ್ಕೊಳ್ಳೆ ಅಲ್ಲಿ ಶಿಕ್ಷಕರು ಒಂದೇ ದಿವಸ ಓದ್ಕೊಳ್ಳೆ ಅವರು ಎಲ್ಲರೂ ಗದ್ದ ಹಾಕೊಂಡ ಎಂಬುದಾಗ ನಾನು ಬಡದ್ಬಿಟ್ರು. ಬಡ್ದಿದ್ದಕ್ಕಾಗಿ ಆ ಶಾಲೆಯನ್ನ ಬಿಟ್ಬಿಟ್ನೆ. ನಾನು ಬಡಾಕ್ತಾರೆ ಅವರು, ನಾವು ಅಲ್ಲೇ ಒಟ್ಟ ಹೋಗ್ಲಿಲ್ಲ. ಆಮೇಲೆ ಮತ್ತೊಂದು ಶಾಲೆಗೆ ಅದು ಇನ್ಫಾರ್ಮೇಶನ್ ಹೋಯ್ತು, ಹಿಂಗೊಂದು ಮಗು ಐತಿ, ಅದು ಹೋಗಾಕ್ತಾ ಇರಲಿಲ್ಲ, ಕಲಿಯಾಗ ಇಂಟ್ರೆಸ್ಟ್ ಭಾಳ ಐತಿ. ಮನೆಯೊಳಗೆ ಉಳಿದ್ರಿ 15-20 ದಿವಸ, ಮತ್ತೆ ಹೋಗಾಕ ಒಳಗೆ ಏನು ಮಾಡೋದು ಅಂತ ಹೇಳಿ ಅವಾಗ ಏನು ಮಾಡಿ, ನಾನು ನಮ್ಮ ಸಹೋದರ ಅವ್ರ ಪಾಟಿ ಚೀಲ ತಗೊಂಡು ನಾ ಹೋಗಿದ್ದೆ. ನನಗೆ ಬೇರೆ ಶಾಲೆ ಬೇಕು. ಎಲ್ಲೋ ಹೋದ ಅಂತ ಟೈಮ್ದಾಗ ಕಳ್ಕೊಂಡಿದ್ನಂತ ಎಲ್ಲರೂ ಹುಡುಕಾಡಕತ್ತಿದ್ರಂತ. ಅವಾಗ ಟೇಲರ್ ಹುಡುಕೊಂಡು ಕೂತಿರಂತ. ನೀ ಎಲ್ಲಿ ಹೋಗ್ಬೇಕು? ನಾ ಶಾಲೆಗೆ ಹೋಗ್ಬೇಕು. ಯಾವ ಶಾಲೆಗೆ ಹೋಗ್ಬೇಕು ನನ್ಗೆ ಗೊತ್ತಿಲ್ಲ, ಅಡ್ಮಿಷನ್ ಎಲ್ಲಾಗೈತಿ ನನಗೆ ಗೊತ್ತಿಲ್ಲ, ನಾ ಶಾಲೆಗೆ ಹೋಗ್ಬೇಕು. ಅವಾಗ ಅವರು ಕರ್ಕೊಂಡು ಹೋಗಿ 3 ನಂಬರ್ ಶಾಲೆಗೆ ಅಡ್ಮಿಷನ್ ಮಾಡಿದ್ರು. ಆದ್ರೆ ಮತ್ತೆ ಅವ್ರಿಗೆ ಇನ್ಫಾರ್ಮೇಶನ್ ಇತ್ತು, ಇದು ಭಯ ಪಡ್ತೈತಿ ಮಗು, ಬಡದ್ರೆ ಶಾಲೆ ಬಿಡ್ತೈತಿ, ಆದ್ರೆ ಶಾಲೆ ಐತಿ, ಇದಕ್ಕೆ ಹೆಂಗೆ ಕಲಿಸ್ರಿ ನೀವು ಅಂತ. ಮೋಸ್ಟ್ಲಿ ಆ ಶಿಕ್ಷಕರು ಅವ್ರ ತೊಡೆ ಮೇಲೆ ಕುಂತು ಕಲ್ತೇನೆ 3 ವರ್ಷ ಕಾಯಂ. ಇಲ್ಲಿ ಬಾರ್ವಾ ಕಲಿಸ್ತೇನೆ ನಿನಗಂತೆ ರಮೇಶಿ ಕಲಿಸಿದ್ದಕ್ಕಾಗಿ ಮೋಸ್ಟ್ಲಿ ನಾ ಇವತ್ತು ಈ ವೇದಿಕೆ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಅವರಿಂದ ನಾ ಇವತ್ತು ಒಂದು ತನ್ನ ಉಣ್ಣಾಗ್ತೀನಿ. ಆಮೇಲೆ ನೀಲಕಂಠೇಶ್ವರ TTIದಲ್ಲಿ ನಾನು ಶಿಕ್ಷಣ ಆಗಿದೆ. ಅಂದ್ರೆ ನೀವು ಕಲ್ತಂಥ ಪ್ರೌಢಶಾಲೆ, ಆ ಪ್ರೌಢಶಾಲೆ ಸ್ಥಾಪನೆ ಆಗಿದ್ದು ನೀಲಕಂಠೇಶ್ವರ ಒಂದು ಸಂಸ್ಥೆಯಿಂದ. ಅದೇ ಸಂಸ್ಥೆಯೊಳಗೂ ನಾನು ಏನು ಮಾಡಿದ್ದೀನಿ, TCH ಕಲ್ತು ಬಂದೀನಿ. ಆ ಅನ್ನೋದು ನನ್ನ ಮೇಲಿದೆ. ಜೊತೆಗೆ ನಮ್ಮ ವಿದ್ಯಾರ್ಥಿಗಳೊಬ್ಬರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ಏನಂತ, ನಾನು 7ನೇದ್ದು ಇದ್ದಾಗ ಅವಳ ಕಡೆಯಿಂದ ಪ್ರಮಾಣ ತಗೊಂಡಿದ್ದಂತ. ಏನಂತ, ಟೀಚರ್ ಆಗ್ತೀನಿ, ನಾನು ಟೀಚರ್ ಹಾಕೇನ್ರಿ, ಟೀಚರ ಪ್ರಮಾಣ ಮಾಡ್ತೇನೆ ಅಂತ. ಬಂದು ಕೂಡಲೇ ಮಾತ್ರ ಲಕ್ಷ್ಮೀ ಮಂಗಳಗಟ್ಟೆ ಹೇಳಿದ್ರು, ನಾನು ಟೀಚರ್ ಆಗೇನ್ರಿ. ಭಾಳ ಖುಷಿ ಅನಿಸ್ತು. ಅವ್ರ ಅಭಿಪ್ರಾಯಗಳನ್ನ ಈ ರೀತಿ ಶೇರ್ ಮಾಡ್ಕೊಂಡ್ರಿ. ಅಂದ್ರೆ ಎಲ್ಲೋ ಯಾವುದೋ ಒಂದು ಸಂದರ್ಭದಲ್ಲಿ ನನಗೆ ಭಾಳ ಅವಧಿ ಸಿಕ್ಕಿಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ, ಆದರೂ ಕೂಡ ಅದನ್ನು ನೆನಪಿಟ್ಟು ಇವತ್ತೊಂದು ದಿವಸ ನಮಗೆ ಎಲ್ಲಾರನ್ನೂ ಕೂಡಿಸಿ ಒಂದು ಸಂಸ್ಕಾರಯುತ